ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರೋದು ನಾವು ನಮ್ಮ ಭಾರತದ ರಾಜಕೀಯ ಇತಿಹಾಸದ ಅತ್ಯಂತ ಅಪರೂಪದ ಮತ್ತು ಹೋರಾಟದ ತುತ್ತ ತುದಿಯ ಯಶಸ್ಸನ್ನು ಕಂಡ ದಾಂಪತ್ಯದ ಶಕ್ತಿಯಾಗಿದ್ದ ಒಬ್ಬ ಧೀಮಂತ ಮಹಿಳೆಯ ಬಗ್ಗೆ. ಅವರೇ ನಿಮಗೆಲ್ಲ ಗೊತ್ತಿರಬೇಕು, ಚೆನ್ನಮ್ಮ ದೇವೇಗೌಡರ ಬಗ್ಗೆ ಅಥವಾ ಅವರ ಜೀವನ ಚರಿತ್ರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಎನ್ನುವ ಒಂದು ಹಳೆಯ ಗಾದೆ ಮಾತನ್ನು ನಾವೆಲ್ಲ ಕೇಳೇ ಇರ್ತೀವಿ. ಆದರೆ ಇವರು ಒಬ್ಬ ಸಾಮಾನ್ಯ ಹಳ್ಳಿಯ ಕೃಷಿಕ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಹುದ್ದೆಯನ್ನೇರಲು ಕಾರಣರಾದಂಥ ದೇವೇಗೌಡರ ಜೊತೆ ನಿಂತು ಅಥವಾ ಅವರ ಸಂಗಾತಿಯಾಗಿ ಮತ್ತು ಅವರ ರಾಜಕೀಯ ಚದುರಂಗದಾಟ ಜೊತೆ ಅವರ ಏಳು ಬೀಳುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಅವರ ಜೊತೆ ನೆರಳಾಗಿ ನಿಂತ ಮಹಾನ್ ಚೇತನದ ಕಥೆ ಇದು. ಸ್ನೇಹಿತರೆ, ಹೌದು, ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಒಂದು ಲೈಫ್ ಸ್ಟೋರಿ ಕತೆ. ಸ್ನೇಹಿತರೆ, ಇಲ್ಲಿ ಒಬ್ಬ ಹಳ್ಳಿಯ ಹೆಣ್ಣು ಮಗಳು ದೇಶದ ಪ್ರಥಮ ಮಹಿಳೆಯ ಸ್ಥಾನಕ್ಕೇರಿದ್ರು ತನ್ನ ಸರಳತೆಯನ್ನ, ತನ್ನ ಹಳ್ಳಿಯ ಸೊಗಡನ್ನ ಮತ್ತು ತನ್ನ ಹಣೆಯ ಮೇಲಿನ ಆ ದೊಡ್ಡ ಕುಂಕುಮದ ಬೊಟ್ಟನ್ನ ಕೊನೆವರೆಗೂ ಹೇಗೆ ಉಳಿಸಿಕೊಂಡ್ರು, ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಹೇಗೆ ಒಡನಾಟ ಮತ್ತು ಸಂಸಾರ ಮಾಡಿದ್ರು, ಇವರ ಜೀವನದ ಏಳು ಬೀಳುಗಳೇನು, ಇವರ ಲೈಫ್ ಸ್ಟೋರಿ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಪತ್ನಿ ಚೆನ್ನಮ್ಮ ದೇವೇಗೌಡರ ಒಂದು ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೀವು ಕೂಡ JDS ಅಭಿಮಾನಿಯಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ JDS ಎಂದು ಕಾಮೆಂಟನ್ನು ಹಾಕಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಚೆನ್ನಮ್ಮನವರ ಬಗ್ಗೆ ನೋಡೋದಾದರೆ ಇವರು ಜನಿಸಿದ್ದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪಡೋಲಿಪ್ಪೆ ಮತ್ತು ಮಾಕೊಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ. ಸ್ನೇಹಿತರೆ, ಕೃಷಿಯನ್ನೇ ಉಸಿರಾಗಿಸಿಕೊಂಡಿದ್ದ ಒಂದು ಸಾಂಪ್ರದಾಯಿಕ ಒಕ್ಕಲಿಗ ಕುಟುಂಬದಲ್ಲಿ ಚೆನ್ನಮ್ಮನವರು ಜನಿಸ್ತಾರೆ. ಬಾಲ್ಯದಿಂದಲೇ ಹಳ್ಳಿಯ ಕಷ್ಟ ಸುಖಗಳು, ಗದ್ದೆಯ ಕೆಸರು, ತೋಟದ ಕೆಲಸಗಳು ಇವರಿಗೆ ಹೊಸದೇನೂ ಆಗಿರಲಿಲ್ಲ. ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಸಂಸ್ಕಾರ ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನೇ ಕಲಿಸುತ್ತಿದ್ದ ಆ ಕಾಲದಲ್ಲಿ ಚೆನ್ನಮ್ಮನವರು ಕೂಡ ತಾಳ್ಮೆ ಮತ್ತು ಕಠಿಣ ಪರಿಶ್ರಮವನ್ನೇ ತಮ್ಮ ಬದುಕಿನ ಉಸಿರಾಗಿಸಿಕೊಂಡಿದ್ರು. ಇತ್ತ ಹಾರದನಹಳ್ಳಿಯಲ್ಲಿ ದೊಡ್ಡೇಗೌಡರ ಸುಪುತ್ರ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿ ಕೃಷಿ ಮತ್ತು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಂಥ ಯುವಕ ಹಾರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ. ಆ ವರ್ಷ 1954. ಇವರಿಬ್ಬರ ವಿವಾಹ ಅತ್ಯಂತ ಸಾಂಪ್ರದಾಯಿಕವಾಗಿ ನೆರವೇರುತ್ತದೆ. ಮದುವೆಯಾಗಿ ಹಾರದನಹಳ್ಳಿಯಲ್ಲಿ ಅಥವಾ ಹಾರದನಹಳ್ಳಿಯ ಮನೆಗೆ ಸೊಸೆಯಾಗಿ ಬರ್ತಾರೆ ಚೆನ್ನಮ್ಮನವರು. ಇವರು ಸೊಸೆಯಾಗಿ ಬಂದಾಗ ದೇವೇಗೌಡರು ಇಡೀ ದೇಶ ಆಳುವ ಪ್ರಧಾನಿಯಾಗ್ತಾರೆ ಎಂಬ ಸಣ್ಣ ಸುಳಿವು ಕೂಡ ಇವರಿಗೆ ಗೊತ್ತಿರಲಿಲ್ಲ. ಒಬ್ಬ ಸಾಮಾನ್ಯ ರೈತನ ಹೆಂಡತಿಯಾಗಿ ಮನೆಯ ದನಕರುಗಳ ಆರೈಕೆ, ಗದ್ದೆಗೆ ಬುತ್ತಿ ಕೊಂಡೊಯ್ಯುವುದು, ಜಂಟಿ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಇವರು ಅತ್ಯಂತ ಪ್ರೀತಿಯಿಂದ ನಿಭಾಯಿಸಲು ಶುರು ಮಾಡ್ತಾರೆ. ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ದೇವೇಗೌಡರ ಒಲವು ಸಾರ್ವಜನಿಕ ಜೀವನದ ಕಡೆಗೆ ತಿರುಗುತ್ತದೆ. ತಾಲೂಕು ಬೋರ್ಡು ಸದಸ್ಯರಾಗಿ ಸಾರ್ವಜನಿಕ ಬದುಕಿಗೆ ಕಾಲಿಟ್ಟ ದೇವೇಗೌಡರು 1967ರಲ್ಲಿ ಮೊದಲ ಬಾರಿಗೆ ಹೊಳೆನರಸೀಪುರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಕೈಯಲ್ಲಿ ಹಣವಿಲ್ಲ, ದೊಡ್ಡ ಬೆಂಬಲವಿಲ್ಲ, ಕೇವಲ ಜನರ ಮೇಲಿನ ನಂಬಿಕೆಯಿಂದ ಚುನಾವಣೆಗೆ ನಿಂತ ಗಂಡನಿಗೆ ಬೆನ್ನೆಲುಬಾಗಿ ನಿಂತಿದ್ದೇ ಚೆನ್ನಮ್ಮನವರು. ಹಳ್ಳಿಗಳಿಗೆ ಹೋಗಿ ಮತ ಕೇಳ್ತಿದ್ದ ದೇವೇಗೌಡರ ಹಿಂದೆ ಮನೆಯಲ್ಲೇ ಇದ್ದುಕೊಂಡು ತೋಟದ ಅಡಿಕೆ ಮತ್ತು ತೆಂಗಿನಕಾಯಿಯನ್ನು ಮಾರಿ ಚುನಾವಣೆಯ ಸಣ್ಣ ಪುಟ್ಟ ಖರ್ಚುಗಳಿಗೆ ಹಣ ಹೊಂದಿಸಿಕೊಡುತ್ತಿದ್ದರು ಚೆನ್ನಮ್ಮನವರು. ಮೊದಲ ಬಾರಿಗೆ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿ ದೇವೇಗೌಡರು ವಿಧಾನಸಭೆಯನ್ನು ಪ್ರವೇಶಿಸ್ತಾರೆ. ಆಗ ಇಡೀ ಹಾಸನ ಜಿಲ್ಲೆ ಇವರನ್ನು ನೋಡಿ ಸಂಭ್ರಮಿಸಿತು. ಆದರೆ ಆ ಸಂಭ್ರಮದ ಬೆನ್ನಲ್ಲೇ ಚೆನ್ನಮ್ಮನವರ ಅಸಲಿ ಪರೀಕ್ಷೆ ಮತ್ತು ಹೋರಾಟದ ದಿನಗಳು ಕೂಡ ಅಲ್ಲೇ ಆರಂಭವಾಗ್ತವೆ. ದೇವೇಗೌಡರು ದಿನದ 24 ಗಂಟೆಯು ಜನಸೇವೆ, ವಿಧಾನಸಭೆಯ ಅಧಿವೇಶನ, ತಾಲೂಕಿನ ಪ್ರವಾಸ ಅಂತ ಊರೂರು ಅಲೆಯಲು ಶುರು ಮಾಡ್ತಾರೆ. ಇತ್ತ ಮನೆಯಲ್ಲಿ 6 ಮಕ್ಕಳ ಜವಾಬ್ದಾರಿ ಸಂಪೂರ್ಣವಾಗಿ ಚೆನ್ನಮ್ಮನವರ ಹೆಗಲ ಮೇಲೆ ಬೀಳುತ್ತೆ. HD ಬಾಲಕೃಷ್ಣ, HD ರೇವಣ್ಣ, HD ಕುಮಾರಸ್ವಾಮಿ, HD ರಮೇಶ್ ಎಂಬ 4 ಗಂಡು ಮಕ್ಕಳು ಹಾಗೂ ಅನಸೂಯ ಮತ್ತು ಶೈಲಜಾ ಎಂಬ 2 ಹೆಣ್ಣು ಮಕ್ಕಳು. ಇಷ್ಟು ಜನ ಮಕ್ಕಳನ್ನು ಒಂಟಿಯಾಗಿ ಸಾಕಿ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳನ್ನಾಗಿ ಬೆಳೆಸಿದ ಕೀರ್ತಿ ಸಂಪೂರ್ಣವಾಗಿ ಚೆನ್ನಮ್ಮನವರಿಗೆ ಸಲ್ಲುತ್ತದೆ. ಗಂಡ ರಾಜಕೀಯದಲ್ಲಿ ಎಷ್ಟೇ ದೊಡ್ಡ ನಾಯಕನಾಗ್ತಿದ್ರು ಮನೆಯಲ್ಲಿ ಮಾತ್ರ ಇವರು ತಾಯಿಯಾಗಿ
ತಂದೆಯಾಗಿ 2 ಜವಾಬ್ದಾರಿಗಳನ್ನು ಚೆನ್ನಮ್ಮನವರು ನಿಭಾಯಿಸ್ತಾ ಇದ್ರು. ಇನ್ನು ಇವರ ಜೀವನದ ಅತ್ಯಂತ ಕರಾಳ ಮತ್ತು ಕಠಿಣ ಘಟ್ಟ ಎದುರಾಗಿದ್ದು ಅಂದರೆ ಅದು 1975ರ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಆಗ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ವಿರೋಧ ಪಕ್ಷದ ಪ್ರಮುಖ ನಾಯಕರಾಗಿದ್ದ ಆಗಿನ ದೇವೇಗೌಡರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ತಾರೆ. ಗಂಡ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬ ಸಣ್ಣ ಮಾಹಿತಿಯೂ ಇಲ್ಲದ ದಿನಗಳಲ್ಲಿ ಚೆನ್ನಮ್ಮನವರು ಧೃತಿಗೆಡಲೇ ಇಲ್ಲ. ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ತುತ್ತ ತುದಿಗೆ ತಲುಪಿತು. ಮಕ್ಕಳ ಶಾಲಾ ಫೀಸು ಕಟ್ಟಲು, ದಿನಸಿ ಸಾಮಗ್ರಿ ತರಲು ಹಣವಿಲ್ಲದ ಪರಿಸ್ಥಿತಿ ಎದುರಾದಾಗಲೂ ಅವರು ಯಾರ ಮುಂದೆಯೂ ಕೈ ಚಾಚಲಿಲ್ಲ. ತಮ್ಮ ಒಡವೆಗಳನ್ನು ಅಡವಿಟ್ಟು ತೋಟದ ಕೆಲಸವನ್ನು ತಾವೇ ನಿಂತು ಮಾಡಿಸಿ ಬಂದ ಅಲ್ಪ ಸ್ವಲ್ಪ ಆದಾಯದಲ್ಲಿ ಮಕ್ಕಳನ್ನು ಸಲಹಿದ್ರು. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿದ್ದ ಗಂಡನನ್ನು ನೋಡಲು ಹೋಗುವಾಗ ಮನೆಯಲ್ಲಿ ತಾವೇ ಕೈಯಾರೆ ಮಾಡಿದ ರೊಟ್ಟಿ ಮತ್ತು ಚಟ್ನಿಯನ್ನು ಕಟ್ಟಿಕೊಂಡು ಹೋಗಿ ಅವರಿಗೆ ಧೈರ್ಯ ತುಂಬುತ್ತಿದ್ರು. ನೀವೇನು ಯೋಚನೆ ಮಾಡಬೇಡಿ, ಮನೆಯನ್ನು ನಾನು ನೋಡಿಕೊಳ್ಳುತ್ತೇನೆ, ನೀವು ದೇಶದ ಪರವಾಗಿ ಹೋರಾಡಿ ಎಂದು ಜೈಲಿನ ಕತ್ತಲ ಕೋಣೆಯಲ್ಲಿದ್ದ ಗಂಡನಿಗೆ ಬೆಳಕಾಗಿದ್ದು ಇದೇ ಚೆನ್ನಮ್ಮ. ಇನ್ನು ರಾಜಕೀಯ ದ್ವೇಷದಿಂದ ಇಡೀ ಕುಟುಂಬವನ್ನು ಸಮಾಜ ದೂರ ಇಟ್ಟಿದ್ದ ಆ ದಿನಗಳಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ನಕಾರಾತ್ಮಕ ಪ್ರಭಾವ ಬೀರದಂತೆ ಸಂಸ್ಕಾರ ನೀಡಿದ್ದು ಇವರ ಹೆಣ್ಣುತನದ ತಾಳ್ಮೆಗೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ಇನ್ನು ವರ್ಷಗಳು ಉರುಳಿದಂತೆ ದೇವೇಗೌಡರ ರಾಜಕೀಯ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. 1994ರಲ್ಲಿ ಜನತಾದಳ ಬಹುಮತ ಪಡೆದಾಗ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅಲ್ಲಿವರೆಗೆ ಹಳ್ಳಿಯ ಮನೆಯಲ್ಲಿದ್ದ ಕುಟುಂಬ ಬೆಂಗಳೂರಿನ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ಸ್ಥಳಾಂತರವಾಗುತ್ತೆ. ಮುಖ್ಯಮಂತ್ರಿಯವರ ಪತ್ನಿಯಾದ ತಕ್ಷಣ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ. ಸುತ್ತಲೂ ನೂರಾರು ಜನರು ಬಂದು ನಿಲ್ಲಲು ಶುರು ಮಾಡ್ತಾರೆ. ಆದರೆ ಚೆನ್ನಮ್ಮನವರು ಮಾತ್ರ ಎಂದಿನಂತೆ ಮುಂಜಾನೆ ಬೇಗ ಎದ್ದು ದೇವರ ಪೂಜೆ ಮುಗಿಸಿ ಮನೆಗೆ ಬರುವ ನೂರಾರು ಕಾರ್ಯಕರ್ತರಿಗೆ ತಾವೇ ಖುದ್ದಾಗಿ ತಿಂಡಿ ಕಾಫಿ ವ್ಯವಸ್ಥೆ ಮಾಡುವುದರಲ್ಲಿ ಇವರು ತೊಡಗಿಸಿಕೊಳ್ತಿದ್ರು. ತಮಗೆ ಸಿಕ್ಕ ಈ ಅಧಿಕಾರ ಮತ್ತು ವೈಭೋಗ ಕ್ಷಣಿಕ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಅವರು ಎಂದಿಗೂ ರಾಜಕೀಯದ ಸಣ್ಣ ನಿರ್ಧಾರಗಳಲ್ಲೂ ಹಸ್ತಕ್ಷೇಪ ಮಾಡಲಿಲ್ಲ. ಯಾವೊಬ್ಬ ಅಧಿಕಾರಿಯ ವರ್ಗಾವಣೆಯಾಗಲಿ ಅಥವಾ ಯಾವುದೇ ರಾಜಕೀಯ ಲಾಭಕ್ಕಾಗಲಿ ತಮ್ಮ ಸ್ಥಾನವನ್ನು ಬಳಸಿಕೊಳ್ಳದ ಮುಖ್ಯಮಂತ್ರಿಯ ಪತ್ನಿ ಇವರಾಗಿದ್ದರು. ಇನ್ನು ಇವರ ಜೀವನದ ಅತಿ ದೊಡ್ಡ ತಿರುವು ಬಂದಿದ್ದು 1996ರಲ್ಲಿ. ದೇಶದಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಮೂರನೇ ರಂಗದ ನಾಯಕರು ಒಟ್ಟಾದಾಗ ಇಡೀ ದೇಶದ ನಾಯಕತ್ವವನ್ನು ವಹಿಸಿಕೊಳ್ಳುವಂತೆ ಮಣ್ಣಿನ ಮಗ ದೇವೇಗೌಡರಿಗೆ ಕರೆ ಬರುತ್ತೆ. ಹಳ್ಳಿಯ ಕೃಷಿಕನೊಬ್ಬ ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ದೆಹಲಿಯ ಕೆಂಪುಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸಲು ಸಜ್ಜಾಗ್ತಾರೆ. ಆಗ ಇಡೀ ಜಗತ್ತೇ ಆಶ್ಚರ್ಯದಿಂದ ನೋಡುತ್ತೆ. ದೇವೇಗೌಡರು ದೇಶದ ಪ್ರಧಾನಿಯಾದಾಗ ಚೆನ್ನಮ್ಮನವರು ಭಾರತದ ಪ್ರಥಮ ಮಹಿಳೆಯ ಸ್ಥಾನಕ್ಕೆ ಏರ್ತಾರೆ. ಇನ್ನು ಬೆಂಗಳೂರಿನಿಂದ ದೆಹಲಿಯ ರೇಸ್ ಕೋರ್ಸ್ ರಸ್ತೆಯ ಅಧಿಕೃತ ಪ್ರಧಾನಿ ನಿವಾಸಕ್ಕೆ ಹೋದಾಗ ಇಡೀ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಕಣ್ಣು ಈ ಹಳ್ಳಿಯ ಹೆಣ್ಣು ಮಗಳ ಮೇಲಿತ್ತು. ದೆಹಲಿಯ ಐಫೈ ಸಂಸ್ಕೃತಿ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ವೈಭವ, ಪಾಶ್ಚಿಮಾತ್ಯ ಉಡುಗೆ ತೊಡುಗೆಗಳ ನಡುವೆ ಚೆನ್ನಮ್ಮನವರು ತಮ್ಮದೇ ಆದ ವಿಶಿಷ್ಟ ಛಪ್ಪನ್ನು ಮೂಡಿಸಿದರು. ಅವರು ದೆಹಲಿಯಲ್ಲೂ ತಮ್ಮ ಸಾಂಪ್ರದಾಯಿಕ ರೇಷ್ಮೆ ಸೀರೆಯುಟ್ಟು ಹಣೆಯ ಮೇಲೆ ದೊಡ್ಡ ಕುಂಕುಮದ ಬೊಟ್ಟಿಟ್ಟುಕೊಂಡು ಭಾರತೀಯ ನಾರಿಯ ಅಪ್ಪಟ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರು. ಅವರಿಗೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಬರುತ್ತಿರಲಿಲ್ಲ, ಆದರೆ ಅವರು ತೋರುತ್ತಿದ್ದ ಆತ್ಮೀಯತೆ ಮತ್ತು ಆತಿಥ್ಯಕ್ಕೆ ಯಾವುದೇ ಭಾಷೆಯ ಹಂಗಿರಲಿಲ್ಲ. ವಿಶ್ವದ ದೊಡ್ಡ ದೊಡ್ಡ ದೇಶಗಳ ಅಧ್ಯಕ್ಷರು ಮತ್ತು ರಾಯಭಾರಿಗಳು ಬಂದಾಗಲೂ ಅವರು ಕಿಂಚಿತ್ತೂ ಧೃತಿಗೆಡದೆ ತಮಗಿದ್ದ ಅಲ್ಪ ಸ್ವಲ್ಪ ಹಿಂದಿ ಮತ್ತು ಸನ್ಮಾನದ ಶೈಲಿಯಲ್ಲೇ ಎಲ್ಲರನ್ನ ಅತ್ಯಂತ ಗೌರವದಿಂದ ಮಾತನಾಡಿಸ್ತಿದ್ರು ಅಥವಾ ಬರಮಾಡಿಕೊಳ್ಳುತ್ತಿದ್ರು. ಇನ್ನು ಪ್ರಧಾನಿ ನಿವಾಸದ ಐಷಾರಾಮಿ ಹುಲ್ಲಿನ ಹಾಸಿನ ಒಂದು ಮೂಲೆಯಲ್ಲಿ ಅವರು ತರಕಾರಿ ತೋಟ ಮಾಡಿಕೊಂಡು ಹಳ್ಳಿಯ ಸೊಗಡನ್ನು ದೆಹಲಿಯ ಹೃದಯ ಭಾಗದಲ್ಲೂ ಕೂಡ ಜೀವಂತವಾಗಿ ಇಟ್ಟಿದ್ರು. ಅಧಿಕಾರದ ತುತ್ತ ತುದಿಯಲ್ಲಿದ್ದಾಗಲೂ ಅವರು ಲಂಡನ್, ಅಮೆರಿಕ ಅಂತ ವಿದೇಶಿ ಪ್ರವಾಸಗಳ ವ್ಯಾಮೋಹಕ್ಕೆ ಬೀಳದೆ ದೆಹಲಿಯ ಬಂಗಲೆಯಲ್ಲೇ ಇದ್ದುಕೊಂಡು ದೇಶದ ಒಳಿತಿಗಾಗಿ ದೇವರ ಧ್ಯಾನದಲ್ಲಿ ತೊಡಗುತ್ತಿದ್ದರು. ಆದರೆ ಅಧಿಕಾರ ಮುಗಿದು ದೆಹಲಿಯಿಂದ ಮರಳಿದ್ದ ನಂತರ ಚೆನ್ನಮ್ಮನವರ ಬದುಕಿನಲ್ಲಿ ಅತ್ಯಂತ ಕರಾಳ, ಭೀಕರ ಮತ್ತು ಇಡೀ ದೇಶವೇ ನಡುಗುವಂಥ ಅಧ್ಯಾಯವೊಂದು ಕಾಯ್ತಿತ್ತು. ಅದು 2001ನೇ ಇಸ್ವಿ ಫೆಬ್ರವರಿ 21ರ ಮಹಾಶಿವರಾತ್ರಿಯ ಪವಿತ್ರ ದಿನ. ದೇವೇಗೌಡರ ಕುಟುಂಬಕ್ಕೆ ಹರದನಹಳ್ಳಿಯಲ್ಲಿರುವಂಥ ತಮ್ಮ ಮನೆ ದೇವರಾಗಿರುವಂಥ ದೇವರಿಗೆ ಪ್ರತಿ ವರ್ಷದಂತೆ ಅಂದು ಕೂಡ ವಿಶೇಷ ಪೂಜೆ ಸಲ್ಲಿಸಲು ಚೆನ್ನಮ್ಮನವರು ಮತ್ತು ತಮ್ಮ ಸೊಸೆ ಜೊತೆ ಹೋಗ್ತಾರೆ. ಹಾಗೆ HD ರೇವಣ್ಣನವರು ಕೂಡ ಬೇರೆ ಕೆಲಸದ ನಿಮಿತ್ತ ಎಲ್ಲೋ ಹೋಗಿರ್ತಾರೆ. ಹಾಗೆ ಅವರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ಈ ಕುಟುಂಬ, ಇಡೀ ಕುಟುಂಬ ಭಕ್ತಿಯಿಂದ ಪೂಜೆಯಲ್ಲಿ ಲೀನವಾಗಿದ್ದ ಆ ಪವಿತ್ರ ಸ್ಥಳದಲ್ಲಿ ಕೌಟುಂಬಿಕ ಹಿನ್ನೆಲೆ ಅಥವಾ ರಾಜಕೀಯ ದ್ವೇಷ ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ವೈಷಮ್ಯದ ಹಿನ್ನೆಲೆಯಲ್ಲಿ ಅದು ಅತಿ ದೊಡ್ಡ ಘೋರ ಸಂಚೊಂದು ನಡೆದೇ ಬಿಡುತ್ತೆ. ಅಂದು ದೇವಸ್ಥಾನಕ್ಕೆ ಆಸಿಡ್ ಬಾಟಲ್ ಹಿಡಿದು ಬಂದಿದ್ದ ದೇವೇಗೌಡರ ಸ್ವಂತ ಸಹೋದರ. ಅಸಲಿ ಗುರಿ ಚೆನ್ನಮ್ಮನಾಗಿರಲಿಲ್ಲ. ಅವತ್ತು
ಆತ ಯಾವುದೋ ಒಂದು ರಾಜಕೀಯ ದ್ವೇಷ ಆಗಿರ್ಬೋದು ಅಥವಾ ಯಾವುದೋ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶಗೊಂಡು HD ರೇವಣ್ಣ ಅವರನ್ನು ಗುರಿಯಾಗಿಸಿಕೊಂಡು ಅವರ ಮೇಲೆ ಆ್ಯಸಿಡ್ ಎರಚಲು ಸಂಚು ರೂಪಿಸಿದ್ದ. ಆದರೆ ವಿಧಿಯಾಟ ಬೇರೆಯಾಗಿತ್ತು. ಆ ಕರಾಳ ಕ್ಷಣದಲ್ಲಿ HD ರೇವಣ್ಣ ಅವರು ದೇವಸ್ಥಾನದ ಆವರಣದಲ್ಲಿ ಇರಲಿಲ್ಲ. ಹಾಗಾಗಿ ದಾಳಿಕೋರನ ಗುರಿ ತಪ್ಪಿದ ಕಾರಣ ಆ ಭೀಕರ ಆ್ಯಸಿಡ್ ನೇರವಾಗಿ ಪೂಜಾ ಸಂಕಲ್ಪದಲ್ಲಿದ್ದ ತಾಯಿ ಚೆನ್ನಮ್ಮನವರ ಮುಖ ಮತ್ತು ತಲೆಯ ಭಾಗಕ್ಕೆ ತಗುಲುತ್ತೆ. ಮಗನಿಗೆ ಬರಬೇಕಿದ್ದ ಕರಾಳ ವಿಪತ್ತನ್ನು ತಾಯಿಯೇ ತನ್ನ ಮೈ ಮೇಲೆ ಎಳೆದುಕೊಂಡಂತಾಗುತ್ತೆ. ತಾಯಿಯನ್ನು ಬಚಾಯಿಸಲು ಹೋದ ಸೊಸೆ ಭವಾನಿ ರೇವಣ್ಣ ಅವರ ಕೈಗಳಿಗೂ ಕೂಡ ಆ್ಯಸಿಡ್ ಜೆಡ್ಡು ತಗುಲಿ ಗಾಯಗಳು ಕೂಡ ಆಗ್ತವೆ. ಆ್ಯಸಿಡ್ ತಗುಲಿದ ತಕ್ಷಣ ಇಡೀ ದೇಹಕ್ಕೆ ಬೆಂಕಿ ಬಿದ್ದಂತಾಗಿ ತೀವ್ರ ಸುಟ್ಟು ಹೋದ ಚೆನ್ನಮ್ಮನವರನ್ನು ತಕ್ಷಣವೇ ಬೆಂಗಳೂರಿನ ಮಲ್ಯ ಆಸ್ಪತ್ರೆಗೆ ದಾಖಲಿಸಿ ಸತತ 2 ತಿಂಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇತ್ತ ಮಗನ ಪ್ರಾಣಕ್ಕೆ ಹೊಂಚು ಹಾಕಿದ್ದ ಕರಾಳ ದಾಳಿ ತಾಯಿಯ ಬಾಹ್ಯ ರೂಪವನ್ನು ಕಸಿದುಕೊಂಡಿರುವುದು. ಆದರೆ ಅವರೊಳಗಿದ್ದ ಬದುಕುವ ಛಲ ಮತ್ತು ಧೈರ್ಯವನ್ನು ಕುಗ್ಗಿಸಲು ಸಾಧ್ಯವಾಗಲಿಲ್ಲ. ಸಾವು ಮತ್ತು ಬದುಕಿನ ನಡುವಿನ ಆ ಭೀಕರ ಯುದ್ಧದಲ್ಲಿ ಚೆನ್ನಮ್ಮನವರು ಜಯಬೇರಿ ಬಾರಿಸಿ ಮಗನಿಗಾಗಿ ಸಾವು ಗೆದ್ದು ಬಂದ ಧೀಮಂತ ಚೇತನವಾಗಿ ಇಡೀ ಕುಟುಂಬದ ರಕ್ಷಣಾ ಕವಚವಾಗ್ತಾರೆ ಚೆನ್ನಮ್ಮನವರು. ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ದೇವೇಗೌಡರ ಕುಟುಂಬ ಅತಿ ದೊಡ್ಡ ಮತ್ತು ಪ್ರಭಾವಶಾಲಿ ಕುಟುಂಬಗಳಲ್ಲಿ ಒಂದಾಗಿದೆ. HD ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಸ್ತುತ ಕೇಂದ್ರ ಸಚಿವರಾಗಿ ಬೆಳೆದರೆ HD ರೇವಣ್ಣ ಸಚಿವರಾಗಿ ಶಾಸಕರಾಗಿ ಹಾಸನ ಜಿಲ್ಲೆಯ ರಾಜಕೀಯವನ್ನು ಮುನ್ನಡೆಸ್ತಾರೆ. ಮೊಮ್ಮಕ್ಕಳಾದ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಹೀಗೆ ಇಡೀ ಕುಟುಂಬ ರಾಜಕೀಯದ ವಿವಿಧ ಹಂತಗಳಲ್ಲಿದೆ. ಇಷ್ಟೊಂದು ದೊಡ್ಡ ರಾಜಕೀಯ ಕುಟುಂಬದಲ್ಲಿ ಸಹಜವಾಗಿ ಅಧಿಕಾರ, ರಾಜಕೀಯ ಮತ್ತು ಸಾರ್ವಜನಿಕ ಒತ್ತಡಗಳಿಂದಾಗಿ ಅನೇಕ ಭಿನ್ನಾಭಿಪ್ರಾಯಗಳು ಬರುವುದು ಸರ್ವೇ ಸಾಮಾನ್ಯ. ಆದರೆ ಇಷ್ಟು ವರ್ಷಗಳ ಕಾಲ ಇಡೀ ಕುಟುಂಬ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಅವರು ಪದ್ಮನಾಭ ನಗರದ ನಿವಾಸದಲ್ಲಿ ಒಟ್ಟಿಗೆ ಸೇರ್ತಾರೆ. ಅದಕ್ಕೆ ಕಾರಣ ಕುಟುಂಬದ ಹೆಮ್ಮರವಾಗಿ ನಿಂತಿದ್ದ ಚೆನ್ನಮ್ಮನವರ ಮೇಲಿರುವ ಒಂದು ಗೌರವ ಮತ್ತು ಪ್ರೀತಿ. ಇನ್ನು ಮಕ್ಕಳ ನಡುವೆ ಮೊಮ್ಮಕ್ಕಳ ನಡುವೆ ಯಾವುದೇ ಮನಸ್ತಾಪಗಳು ಬರದಂತೆ ಹಬ್ಬ ಹರಿದಿನಗಳಲ್ಲಿ ಇಡೀ ಕುಟುಂಬ ತಮ್ಮ ಸಮ್ಮುಖದಲ್ಲೇ ಒಂದಾಗಿ ಆಚರಿಸುವಂತೆ ನೋಡಿಕೊಳ್ಳುವ ಕೊಂಡಿ ಇವರದ್ದಾಗಿತ್ತು. ಇನ್ನು ಇವರ ಧಾರ್ಮಿಕ ಶ್ರದ್ಧೆ ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಶ್ರೀರಕ್ಷೆ ಆಗಿತ್ತು. ಇನ್ನು ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ಅಪರೂಪದ ಮತ್ತು ಸುಂದರವಾದ ಮೈಲುಗಲ್ಲು ಈ ದಂಪತಿಗಳ ಜೀವನದಲ್ಲಿ ಇತ್ತೀಚೆಗೆ ದಾಖಲಾಗಿತ್ತು. ಅದುವೇ ದೇವೇಗೌಡರು ಮತ್ತು ಚೆನ್ನಮ್ಮನವರು 70ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಭೀಮಲತಾ ಶಾಂತಿ ಮಹೋತ್ಸವವನ್ನು ಆಚರಿಸಿಕೊಂಡಿದ್ದು. ದಂಪತಿಗಳಿಬ್ಬರು 90ರ ಹರೆಯ ದಾಟಿದ ಮೇಲೂ ಒಬ್ಬರಿಗೊಬ್ಬರು ಆಸರೆಯಾಗಿ ಕೈ ಹಿಡಿದು 70 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನವನ್ನು ಯಶಸ್ವಿಯಾಗಿ ಪೂರೈಸಿರುವುದು ಇಡೀ ದೇಶದಲ್ಲಿ ಒಂದು ಅಪರೂಪದ ದಾಖಲೆಯಾಗಿತ್ತು. ಆದರೆ ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ. ಕಳೆದ 3-4 ತಿಂಗಳುಗಳಿಂದ ತೀವ್ರ ಉಸಿರಾಟದ ತೊಂದರೆ ಮತ್ತು ವಯೋಸಹಜ ಆರೋಗ್ಯದ ಕಾರಣಗಳಿಂದ ಬಳಲುತ್ತಿದ್ದ ಚೆನ್ನಮ್ಮನವ್ರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ವೈದ್ಯರ ಹಗಲಿರುಳಿನ ಚಿಕಿತ್ಸೆಯ ನಡುವೆ ಚಿಕಿತ್ಸೆ ಫಲಿಸದೆ ಜುಲೈ 18, 2026ರ ಶನಿವಾರ ಸಂಜೆ 4 ಗಂಟೆ ಸುಮಾರಿಗೆ ಅವರು ಅನಾರೋಗ್ಯದ ಕಾರಣದಿಂದ ಇಡೀ ದೇಶವನ್ನು ಅಗಲುತ್ತಾರೆ ಅಥವಾ ಇಹಲೋಕ ತ್ಯಜಿಸ್ತಾರೆ. ಅವರು ಇಡೀ ದೇಶವನ್ನು ಮತ್ತು ತಮ್ಮ ತುಂಬು ಸಂಸಾರವನ್ನು ಆಗಲಿ ಚಿರನಿದ್ರೆಗೆ ಜಾರಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿಗೆ ಆ 70 ವರ್ಷಗಳ ದಾಂಪತ್ಯದ ಮಹಾಪಯಣಕ್ಕೆ ವಿಧಿ ಅಂತಿಮ ವಿರಾಮ ಆಡಿಬಿಟ್ಟಿತ್ತು. ಈಗ ಬೆಂಗಳೂರಿನ ನಿವಾಸದಲ್ಲಿ ಇಡೀ ದೇಶವೇ ಕಣ್ಣೀರು ಹಾಕುತ್ತಿದೆ. ರಾಜಕೀಯದ ಭೀಷ್ಮ 94ರ ಹರೆಯದ ವೃದ್ಧ ದೇವೇಗೌಡರು ಅಸಹಾಯಕರಾಗಿ ಕುಳಿತಿದ್ದಾರೆ. ತಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನೆರಳುತರ ಜೊತೆಗಿದ್ದ ತಮಗಿಂತ ಮುಂಚೆಯೇ ರಾಜಕೀಯದ ಜೈಲುವಾಸದ ಕಷ್ಟಗಳನ್ನು ನಗುತ್ತಾ ಸವಿಸಿದ ಮಗನಿಗೆ ಬರಬೇಕಿದ್ದ ಆ್ಯಸಿಡ್ ದಾಳಿಯ ನರಕವನ್ನು ತನ್ನ ಮುಖದ ಮೇಲೆ ಹೊತ್ತು ಬದುಕಿ ಬಂದಿದ್ದ ತನ್ನ ಪ್ರೀತಿಯ ಧರ್ಮಪತ್ನಿಯ ನಿಶ್ಚೇತನ ದೇಹವನ್ನು ಆ ಮುಪ್ಪಿನ ಕಾಲದಲ್ಲಿ ನೋಡುತ್ತಾ ಕಣ್ಣೀರು ಸುರಿಸುತ್ತಿರುವ ಆ ದೃಶ್ಯ ಇಡೀ ಜಗತ್ತನ್ನೇ ಕರಗಿಸುವಂತಿದೆ. ಕೈಯಲ್ಲಿ ಕೋಲು ಹಿಡಿದು ನಡುಗುವ ಹೆಜ್ಜೆಗಳ ನೆಡುತ್ತಾ ಹೆಂಡತಿಯ ಪಾರ್ಥಿವ ಶರೀರದ ಮುಂದೆ ಬಂದು ನಿಂತಾಗ ಆ ಕಣ್ಣುಗಳಿಂದ ಹೊರಳಿದ ಕಣ್ಣೀರು ಕೇವಲ ಒಬ್ಬ ಪತಿಯ ದುಃಖವಾಗಿರಲಿಲ್ಲ. ಅದು 7 ದಶಕಗಳ ಕಾಲ ತಮಗೆ ಬೆನ್ನೆಲುಬಾಗಿದ್ದ ಇಡೀ ಸಾಮ್ರಾಜ್ಯದ ಶಕ್ತಿಯನ್ನು ಕಳೆದುಕೊಂಡ ಒಂಟಿತನದ ಆಕ್ರೋಶವಾಗಿತ್ತು. ಇವತ್ತು ಚೆನ್ನಮ್ಮನವರು ಕರಗಿ ಹೋದ ಬಾಹ್ಯ ರೂಪ ಮಣ್ಣಿನಲ್ಲಿ ಲೀನವಾಗುತ್ತಿರಬಹುದು. ಆದರೆ ಭಾರತೀಯ ಇತಿಹಾಸದಲ್ಲಿ ಒಬ್ಬ ಗಂಡನ ಯಶಸ್ಸಿಗೆ, ಒಬ್ಬ ಮಗನ ಪ್ರಾಣಕ್ಕೆ ಕವಚವಾಗಿ ನಿಂತ ಈ ಮಣ್ಣಿನ ಮಗಳ ತ್ಯಾಗ ಮತ್ತು ಛಲದ ಕತೆ ಎಂದೆಂದಿಗೂ ಅಮರ. ಯಶಸ್ಸಿನ ತುತ್ತ ತುದಿಯಲ್ಲೂ ಸರಳತೆ ಕಳೆದುಕೊಳ್ಳದ, ಕರಾಳ ದಾಳಿಗೂ ಬೆದರದ ಈ ಮಹಾಮಾತೆ ಚೆನ್ನಮ್ಮ ದೇವೇಗೌಡ ಅವರಿಗೆ ಇಡೀ ನಾಡಿನ ಅಂತಿಮ ಪ್ರಣಾಮಗಳು.
ಸೊ ಸ್ನೇಹಿತರೆ, ಇದಾಗಿತ್ತು ಚೆನ್ನಮ್ಮ ದೇವೇಗೌಡರ ಬಗ್ಗೆ ಇದ್ದಂಥ ಒಂದು ಬೇನ್ ಸ್ಟೋರಿ ಅಥವಾ ಅವರ ಏಳು ಬೀಳುಗಳ ಒಂದು ಲೈಫ್ ಸ್ಟೋರಿ. ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಇವರ ಬಗ್ಗೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಅಥವಾ ಇದೇ ರೀತಿ ಲೈಫ್ ಸ್ಟೋರಿ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.